ಇವತ್ತು ನಾನು ಪಪ್ಪಾಯಿ ಕಾಯಿಂದ ಭರ್ತಾ ಮಾಡೋದು ತೋರಿಸ್ಲಿಕ್ಕತ್ತೀನಿ. ಪಪ್ಪಾಯಿ ಕಾಯಿ ಅದಕ್ಕೆ ಬೇಕಾಗೋ ಸಾಮಾನುಗಳು: ಪಪ್ಪಾಯಿ ಕಾಯಿ, ಆಮೇಲೆ ಉಳ್ಳಾಗಡ್ಡಿ, ಸಕ್ಕರೆ, ಉಪ್ಪು, ಕೊತ್ತಂಬರಿ, ಮೊಸರು, ಆಮೇಲೆ ಮೆಂತ್ಯ ಮೆಣಸಿನ್ಕಾಯಿ ಹಾಕಿದ್ದು ಒಗ್ಗರಣೆ. ಇಷ್ಟು ಸಾಮಾನು ಬೇಕು. ಇದು ಪಪ್ಪಾಯಿ ಕಾಯಿ ಸಿಪ್ಪೆ ತೆಗೆದು ಹೆರ್ಕೋಬೇಕು. ಹೆರ್ಕೋತೀನಿ. ಇದನ್ನು ಸಿಪ್ಪೆ ತೆಗ್ದೀನಿ. ಇದನ್ನು ಹೆರ್ಕೋಬೇಕು. ಹೆರ್ಕೊಂಡು ಹೆರೆದುಕೊಂಡ ನಂತರ 1 ಚಮಚ ಎಣ್ಣೆ ಹಾಕಿ ಹೆರೆದದ್ದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಬೇಯಿಸಬೇಕು. ಆರಿದ ನಂತರ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಹೆಚ್ಚಿದ ಕೊತ್ತಂಬರಿ, ಮೊಸರು ಹಾಕಿ ಚೆನ್ನಾಗಿ ಕಲಸಬೇಕು. ಆಮೇಲೆ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು, ಆಮೇಲೆ ಮೆಂತ್ಯ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಆರಿದಿಂದ ಒಗ್ಗರಣೆ ಹಾಕಬೇಕು. ಅದರೊಳಗಿಂದ 1 ಮೆಣಸಿನ್ಕಾಯಿ ಸಣ್ಣಗೆ ಪುಡಿ ಮಾಡಿ ಹಾಕಿಬಿಟ್ರೆ ಅದಕ್ಕೆ ಖಾರ ಸಾಕಾಗ್ತದೆ. ಚಪಾತಿಗೆ, ಭಕ್ರಿಗೆ, ಅನ್ನಕ್ಕೆ ಚೆನ್ನಾಗಿರುತ್ತದೆ. ಪಪ್ಪಾಯಿ ಕಾಯಿಯ ಭರ್ತಾ ಮಾಡಿ ನೋಡಿರಿ. ಪಪ್ಪಾಯಿ ಕಾಯಿ ಎಲೆ, ಹಣ್ಣು, ಕಾಯಿ ಎಲ್ಲನೂ ಔಷಧಿ ಗುಣ ಹೊಂದಿದೆ. ಹುಡುಗರಿಗೆ ಭಾಳ ಚಲೋ. ಮಾಡಿ ನೋಡಿ, ಲೈಕ್ ಮಾಡಿ.